ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅಧ್ಯಾಯದಲ್ಲಿ ನಾವು ವರ್ಗ ಮತ್ತು ಘನ ಎಂಬುವ 8ನೇ ತರಗತಿಯ ಪಾಠದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೇವೆ. ಅದರಲ್ಲಿ ಕೂಡ ಈ ಅಧ್ಯಾಯದಲ್ಲಿ ನಮಗೆ ಯಾವುದೇ ರೀತಿ ಅಭ್ಯಾಸ ಕೊಟ್ಟಿಲ್ಲ. ನಮಗೆ ಇಲ್ಲಿ ಕಂಡುಹಿಡಿಯಿರಂಥ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಮತ್ತು ಎರಡನೇ ಪ್ರಶ್ನೆಗಳನ್ನು ನಾವು ಇವತ್ತು ಚರ್ಚಿಸೋಣ. ಅದಕ್ಕಿಂತ ಮೊದಲು ನಮಗೆ ಈ ಕೆಲವು ಮಾಹಿತಿಯ ಬಗ್ಗೆ ಮಾಹಿತಿ ಇರಬೇಕು. ಮೊದಲನೇದಾಗಿ ಸಂಖ್ಯೆಯ ಬಿಡಿ ಸ್ಥಾನ ಮತ್ತು ವರ್ಗ ಸಂಖ್ಯೆಯ ಬಿಡಿ ಸ್ಥಾನ. ವರ್ಗ ಸಂಖ್ಯೆ ಎಂದರೇನು? ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಪಡೆದಾಗ ಬರುವ ಗುಣಲಬ್ಧವನ್ನು ವರ್ಗ ಸಂಖ್ಯೆ ಎನ್ನುವುದು. ನಂತರ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಅದರ ವರ್ಗ ಸಂಖ್ಯೆಯಲ್ಲಿ 0 2 ಇರುತ್ತವೆ. ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇದ್ದರೆ ಅದರ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇರುತ್ತದೆ. ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಇದ್ದರೆ ಅದರ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಇರುತ್ತದೆ. ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3 ಇದ್ದರೆ ಅದರ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 9. ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಇದ್ದರೆ ಅದರ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 6. 5 ಇದ್ದರೆ 5, 6 ಇದ್ದರೆ 6, ಆಮೇಲೆ 7 ಇದ್ದರೆ 9, 8 ಇದ್ದರೆ 4, 9 ಇದ್ದರೆ 1. ಈ ರೀತಿಯ ಎಲ್ಲ ಅಂಶಗಳನ್ನು ನಾವು ನೆನಪಿಕೊಳ್ಳಬೇಕು. ಇಲ್ಲಿ ನೋಡಬೇಕಾದರೆ 0, 1, 4, 5, 6, 9. 0, 1, 4, 5, 6 ಮತ್ತು 9. 1, 2, 3, 4, 5, 6. ಈ 6 ಸಂಖ್ಯೆಗಳನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಗಳು ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬರುವುದಿಲ್ಲ. ಈ ಅಂಶಗಳನ್ನು ತಿಳಿದು ನಾವು ಮುಂದಿನ ಲೆಕ್ಕವನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ? ಬಿಡಿ ಸ್ಥಾನದಲ್ಲಿ 2 ಇರುವುದರಿಂದ ಇದು ಒಂದು ವರ್ಗ ಸಂಖ್ಯೆ ಅಲ್ಲ. ಬಿಡಿ ಸ್ಥಾನದಲ್ಲಿ 8 ಇರುವುದರಿಂದ ಇದು ಕೂಡ ಒಂದು ವರ್ಗ ಸಂಖ್ಯೆ ಅಲ್ಲ. ಬಿಡಿ ಸ್ಥಾನದಲ್ಲಿ 7 ಇರುವುದರಿಂದ ಇದು ಕೂಡ ಒಂದು ವರ್ಗ ಸಂಖ್ಯೆ ಅಲ್ಲ. ಬಿಡಿ ಸ್ಥಾನದಲ್ಲಿ 9 ಇರುವುದರಿಂದ ಇದು ಒಂದು ವರ್ಗ ಸಂಖ್ಯೆ ಆಗಿರುತ್ತದೆ. ಈ ರೀತಿ ನಾವು ಉತ್ತರಿಸಬಹುದು. ನೆಕ್ಸ್ಟ್, 64ರ ವರ್ಗ, 108ರ ವರ್ಗ, 192ರ ವರ್ಗ, 36ರ ವರ್ಗ ಇವುಗಳಲ್ಲಿ ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಅಂಕಿ 4 ಇರುತ್ತದೆ? ಹಾಗಾದರೆ ವರ್ಗ ಸಂಖ್ಯೆ ಅದೇ ರೀತಿ ಇಲ್ಲಿ ಏನಿದೆ 4. ನಾವು 4 ಪಡೆಯಬೇಕಾದರೆ ಯಾವ ಸಂಖ್ಯೆಯಿಂದ ಗುಣಿಸಬೇಕು? ನಮಗೆ ಇಲ್ಲಿ ಗೊತ್ತಿದೆ ಏನಂತ. 2 ಬಿಡಿ ಸ್ಥಾನದಲ್ಲಿ 2 ಇದ್ದರೆ ನಾವು 4 ಪಡೆಯಬಹುದು. 8 ಇದ್ದರೆ 4 ಪಡೆಯಬಹುದು. ಹಾಗಾದರೆ ಇಲ್ಲಿ 64ರ ವರ್ಗ ಮತ್ತು 292ರ ವರ್ಗ ಮಾಡಿದಾಗ ನಮಗೆ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಪಡೆಯಬಹುದು. ಧನ್ಯವಾದಗಳು.